ನಮಸ್ಕಾರ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೊಪ್ಪಳ ಹೆಸರುವಾಸಿಯಾಗಿದೆ ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಿದೆ. ಹನುಮ ಜನ್ಮಭೂಮಿ ಅಂತಂದ್ರೆ ಇಡೀ ಜಗತ್ನಲ್ಲಿ ಯಾರು ಬೇಕಾದ್ರೂ ತೋರಿಸ್ತಾರೆ ಕೊಪ್ಪಳ ಅಂತ ಹೇಳಿ. ಇಂಥ ನಮ್ಮ ಕೊಪ್ಪಳದ ಅಂಜನಾದ್ರಿಯ ಸ್ಥಳ ಇನ್ನೂ ಯಾಕೆ ಅಭಿವೃದ್ಧಿ ಹೊಂದ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಯಕ್ಷ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗ್ತಕ್ಕಂಥ ಸಂದರ್ಭ ಕೆಲವೊಂದು ಜನರಿಗೆ ಅಂಜನಾದ್ರಿಯನ್ನೇ ಅಭಿವೃದ್ಧಿ ಪಡಿಸ್ತೀನಿ ಅಂತಕ್ಕಂಥ ಕೆಲವು ಪ್ರಣಾಳಿಕೆಗಳನ್ನ ಅಳವಡಿಸಿದ್ರು. ಅದು ಬಿಡಿ ಒಂದ್ ಕಡೆ. ಅನಂತರ ಸಿದ್ದರಾಮಯ್ಯನವರು ಸಿಎಂ ಆದ ನಂತರ 100 ಕೋಟಿ ರೂಪಾಯಿವರೆಗೂ ಸ್ಯಾಂಕ್ಷನ್ ಮಾಡಿದ್ರು ಅಂಜನಾದ್ರಿ ಅಭಿವೃದ್ಧಿಗೆ. ಎಲ್ಲೋಯ್ತು? ಸ್ಯಾಂಕ್ಷನ್ ಆಗಿದ್ದೇನಾ ಇಲ್ಲ, ಅಥವಾ ಆಗಿದ್ದು ಏನಾಯ್ತು? ಇಡೀ ದೇಶ ಮಟ್ಟದಲ್ಲಿ ಇವತ್ತು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ರಾಮ ಮಂದಿರಕ್ಕೆ ಹೋಲಿಸಿದ್ರೆ ಅಲ್ಲಿ ರಾಮ ಇದ್ರೆ ಇಲ್ಲಿ ಹನುಮ, ಅಂದ್ರೆ ರಾಮನ ಬಂಟ ಹನುಮ ಇರತಕ್ಕಂಥದ್ದು ಕೊಪ್ಪಳ ಗಂಗಾವತಿ ತಾಲೂಕಿನ ಹತ್ರ ಅಂಜನಾದ್ರಿಯಲ್ಲಿ. ರಾಮ ಮಂದಿರ ಅಷ್ಟೊಂದು ವೈಭವೀಕರಿಸ್ತಾ ಇದ್ದಾರೆ ಸ್ವಾಮಿ. ಇವತ್ತು ಕೊಪ್ಪಳದ ಗಂಗಾವತಿಯಲ್ಲಿ ಇರ್ತಕ್ಕಂಥ ಅಂಜನಾದ್ರಿ ಬೆಟ್ಟ ಇನ್ನು ಯಾಕೆ ಅಭಿವೃದ್ಧಿ ಹೊಂದ್ತಾ ಇಲ್ಲ? 15 ವರ್ಷಗಳಿಂದ ಹೆಂಗಿತ್ತು ನಮ್ಮ ಅಂಜನಾದ್ರಿ, ಇವತ್ತು ಹಂಗೆ ಇದೆ. ಅದು ಇರ್ಲಿ, ಇವತ್ತು ಅಂಜನಾದ್ರಿ ಬಗ್ಗೆನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಯಚೂರು ಮೂಲದ ಮಹಿಳೆಯೊಬ್ರು ಇವತ್ತು ಬೆಟ್ಟ ಹತ್ತತಕ್ಕಂತ ಸಂದರ್ಭದಲ್ಲಿ ಕಾಲ್ ಜಾರಿ ಬಿದ್ಬಿಟ್ರಂತ ಅವ್ರು ಪಾಪ. ಸದ್ಯ ಇವತ್ತು ಏನಾಗಿದ್ದಾನೋ ಏನೋ. ಅಲ್ಲಿರ್ತಕ್ಕಂಥ ಸ್ಥಳೀಯರು ಆ ಮಹಿಳೆಯನ್ನ ಕರ್ಕೊಂಡು ಹೋಗ್ಬಿಟ್ಟು ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಪಾಪ ಸ್ಥಿತಿಗತಿ ಬಗ್ಗೆ ಇನ್ನೂ ನಮ್ಗೆ ಸರಿಯಾದ ಮಾಹಿತಿ ಬಂದಿಲ್ಲ. ಅಂಜನಾದ್ರಿ ಅಂತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಕ್ತರನ್ನ ಸೆಳಿತಕ್ಕಂತ ಈ ಸ್ಥಳದಲ್ಲಿ, ಭಕ್ತರ ಹತ್ತಕ್ಕಂತ ಸ್ಥಳದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಬೆಟ್ಟ ಹತ್ತಬೇಕಾದ್ರೆ ಸರಿಯಾದ ಒಂದು ಹಿಡಿಕೆಗಳು ಬೇಕು. ಅಲ್ಲಿ ರಕ್ಷಣಾತ್ಮಕ ಕೆಲವೊಂದು ಏನು ಮೂಲಭೂತ ಒಂದು ಫ್ಯಾಸಿಲಿಟೀಸ್ ಬೇಕಾಗುತ್ತೆ. ಇದ್ರ ಕುರಿತು ಯಾರು ಧ್ವನಿ ಎತ್ತಾ ಇಲ್ಲಲ್ಲ, ಯಾಕೆ? ನೀವು ಈಗ ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ, ಈ ಮಹಿಳೆ ಅನಾಸ್ಥಿತಿ ಶವವಾಗಿ ಬಿದ್ದತರಾಗಿ ಬಿದ್ದಿದ್ದಾರೆ. ಸದ್ಯಕ್ಕೆ ಯಾರೋ ಅಲ್ಲಿ ಸ್ಥಳೀಯರು ಬಂದಿದ್ದಾರೆ, ಅವ್ರನ್ನ ಎತ್ಕೊಂಡ್ಬಿಟ್ಟು ಆಸ್ಪತ್ರೆಗೆ ರವಾನಿಸಿದ್ದಾರೆ ಆಂಬ್ಯುಲೆನ್ಸ್ ಅಲ್ಲಿ. ಸಪೋಸ್ ಯಾರು ಬರದೇ ಇದ್ದಿದ್ರೆ ಆ ಪರಿಸ್ಥಿತಿಯಲ್ಲಿ ಆ ಮಹಿಳೆಯ ಸ್ಥಿತಿಗತಿಗಳು ಏನಾಗಿರ್ಬೇಕಾಗಿತ್ತು ನೀವೇ ಯೋಚನೆ ಮಾಡಿ ಒಂದ್ಸರಿ. ಹನುಮಪ್ಪನ ದರ್ಶನ ಪಡಿತಕ್ಕಂತ ಪ್ರತಿಯೊಬ್ಬ ಭಕ್ತರಲ್ಲಿ ಒಂದು ಮನವಿ, ನಮ್ಮ ಆಂಜನೇಯನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋರ್ಗೆ ದಯವಿಟ್ಟು ನೀವು ಒಂದು ಕಟ್ಟಾಪಣೆ ವಿಧಿಸಿ, ಒಂದು ನೇರ ಪ್ರಶ್ನೆ ಅವ್ರಿಗೆ ಕೇಳಿ. ರಾಜಕೀಯ ಮಾಡಕ್ಕೆ ಹನುಮಪ್ಪ ಬೇಕು ನಿಮಗೆ? ಅಭಿವೃದ್ಧಿ ಪಡಿಸಕ್ ಯಾಕೆ ಹಿಂದೇಟ್ ಆಗ್ತಾ ಇದ್ರಿ ಅಂತ ಪ್ರಶ್ನೆ ಮಾಡ್ಬೇಕು ನೀವೆಲ್ಲ. ಭಕ್ತರು, ಅನುಯಾಯಿಗಳು, ಹಿಂದೂಪರ ಹೋರಾಟಗಾರರೇ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇವತ್ತು ಆಗಿರ್ತಕ್ಕಂಥದ್ದು ಒಂದು ಸಣ್ಣ ಮಟ್ಟದ ಒಂದು ಇನ್ಸಿಡೆಂಟ್. ಇದು ಒಬ್ಬ ಮಹಿಳೆ ಬಿದ್ದಿರೋದು. ಮುಂದೆ ಇನ್ನು ಏನೇನ್ ಗತಿ ಕಾದಿದೆಯೋ ಏನು ಯಾರಿಗ್ ಗೊತ್ತು. ಸೊ ಅದರ ಕುರಿತು ಇವತ್ತು ವಕೀಲರಾಗಿರ್ತಕ್ಕಂಥ ಬಸವರಾಜ್ ಕರ್ಕೇಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಬಸವರಾಜ್ ಅವರೇ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತು ಬೆಳಕಿಗೆ ಬಂದಿರತಕ್ಕಂಥ ಸುದ್ದಿ ಏನಂತಂದ್ರೆ, ಅಂಜನಾದ್ರಿ ಬೆಟ್ಟ ಇರತಕ್ಕಂಥ ಸಂದರ್ಭದಲ್ಲಿ ರಾಯಚೂರು ಮೂಲದ ಮಹಿಳೆ ಒಬ್ರು ಕಾಲ್ ಜಾರಿ ಬಿದ್ರು ಅಂತಕ್ಕಂಥ ವಿಚಾರ ತಮ್ಗಾಗ್ಲೇ ಗೊತ್ತಿದೆ. ಹೌದು ಸರ್, ಅಲ್ಲಿ ಮೂಲಭೂತ ಸಮಸ್ಯೆಗಳ ಕುರಿತು ಏನ್ ಅನ್ಸುತ್ತೆ ತಮ್ಗೆ? ಯಾಕಂದ್ರೆ ಅಲ್ಲಿ ರಾಮ ಅಂತ ಅಂದ್ರೆ ಇಲ್ಲಿ ರಾಮನ ಬಂಟ ಹನುಮನ ಸ್ಥಳ ನಮ್ಮ ಕೊಪ್ಪಳ. ಹೌದು. ಇವತ್ತು ರಾಮ ಮಂದಿರ ವೈಭವೀಕರಿಸಿತು. ಇಡೀ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಮ ಮಂದಿರ ಪ್ರಸಿದ್ಧಿ ಆಯಿತು. ಮೊನ್ನೆ ತಾನೇ ಸಿದ್ದರಾಮಯ್ಯನವರು 100 ಕೋಟಿ ರೂಪಾಯಿ ಇದಕ್ಕೆ ಸ್ಯಾಂಕ್ಷನ್ ಮಾಡಿದ್ರಂತೆ ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ. ಏನಾಯ್ತು, ಏನ್ ಕತೆ? ಈಗ ನಮ್ಮ ಹನುಮಂತ ಹುಟ್ಟಿರ್ತಕ್ಕಂತ ಜನ್ಮಸ್ಥಳವಾಗಿರ್ತಕ್ಕಂತ ಅಂಜನಾದ್ರಿ ಬೆಟ್ಟ ಯಾವತ್ತೋ ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಕಳೆದ ಸಾರಿ ಸಿಎಂ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು 100 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು ಅದರ ಅಭಿವೃದ್ಧಿ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಳೆದ ಬಾರಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಆದ್ರೆ ಇದುವರೆಗೂ ಎಷ್ಟ ಅನುದಾನ ಬಂದಿದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಜಿಲ್ಲಾಡಳಿತ ಬಹಿರಂಗನ ಪಡಿಸ್ಬೇಕು. ಅದಕ್ಕೆ 50 ಲಕ್ಷ ಏನೋ ಬಂದಿದೆ ಅಂತ ನಾವು ಕೇಳ್ಪಟ್ವಿ. ಬಂದಿದ್ರೆ ಅದು ಮೂಲಭೂತ ಸೌಕರ್ಯವನ್ನು ಕೊಟ್ಟು ಮಹಿಳೆಯರು, ಮಕ್ಕಳು, ವಯಸ್ಸಾದವರು ದೇವರ ದರ್ಶನಕ್ಕೆ ಬರ್ತಿರ್ತಾರೆ, ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಅನ್ನೋದು ಎಲ್ಲಾ ಹನುಮ ಭಕ್ತರ ಒಂದು ಒತ್ತಾಸೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡಲೇ ಸರ್ಕಾರ ಅಲ್ಲಿ ಏನ್ ಬೇಕಾಗಿದೆ ಮೂಲ ಸೌಕರ್ಯ, ಮುಖ್ಯವಾಗಿ 500ಕ್ಕಿಂತ ಹೆಚ್ಚು ಮೆಟ್ಟಿಲುಗಳಿದೆ, ಅದನ್ನ ಏರೋದಕ್ಕೋಸ್ಕರ ನಾವು ಅಂತ ಹೇಳಿ ಹೇಳ್ತಾ ಇದ್ದ 5-6 ವರ್ಷ ಆಯ್ತು. ಇದುವರೆಗೂ ಅದ್ರ ಬಗ್ಗೆ ಏನು ಆಕ್ಷನ್ ಪ್ಲಾನ್ ಇಲ್ಲ, ಏನು ಯಾವ್ದು ಇಲ್ಲ. ಬಟ್ ಅಲ್ಲಿ ಮೊನ್ನೆ KRPP ಪಕ್ಷ ಕಟ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತ ಜನಾರ್ದನ್ ರೆಡ್ಡಿ ಅವರು ಒಂದು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ರು, ಅಂಜನಾದ್ರಿ ಅಭಿವೃದ್ಧಿವಾಗಿ ನಾನು ಸಿಎಂ ಅವ್ರ ಜೊತೆ ಮಾತಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟ ಅನುದಾನ ತರ್ತೀನಿ ಅಂತಾನೆ ಹೇಳಿದ್ರು.
ಶಾಸಕರು ಹೇಳಿದಾರೆ, ಮಾತಾಡಿದಾರೋ ಇಲ್ವೋ ಗೊತ್ತಿಲ್ಲ. ಭರವಸೆ ಆಗಿದೆ, ಉಳಿದಿದೆ. ನಿಜ ನಿಜ ದೇವರ ಹೆಸರಲ್ಲಿ, ಹನುಮಪ್ಪನ ಹೆಸರಿನಲ್ಲಿ ಅವ್ರ ಅಧಿಕಾರಕ್ಕೆ ಬಂದ್ರು, ಶಾಸಕರಾದ್ರು. Yes, yes, ಇದುವರೆಗೂ ರೆಡ್ಡಿ ಅವರು ಅವರನ್ನು ಬರೀ ಪೇಪರ್ ಫೋಟೋದಲ್ಲಿ ಮಾಧ್ಯಮಗಳಲ್ಲಿ ನೋಡೋದಾಗಿದೆ ವಿನಃ ಹೌದು 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 ಮುಖ್ಯಮಂತ್ರಿ ಅವರ ಹತ್ರ ಹೋಗಿ ನಾವು ಈ ಕುರಿತು ಅಂಜನಾದ್ರಿಯ ಅಭಿವೃದ್ಧಿ ಕುರಿತು ಮಾತಾಡಿದ ಬಗ್ಗೆ ಖಂಡಿತ. ಅವರ ಕಡೆಯಿಂದ ಪತ್ರಿಕಾ ಪ್ರಕಟಣೆನೂ ಇಲ್ಲ, ಯಾವುದೇ ಸುದ್ದಿನೂ ಇಲ್ಲ. ಓಕೆ 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 ಅವರು ಆರಾಮಾಗಿ ಬಳ್ಳಾರಿಯಲ್ಲಿ ಎಸಿ ರೂಮ್ ಅಲ್ಲಿ ಇರ್ತಾರೆ. ಹ್ಮ್ 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 ನಮ್ಮ ಗಂಗಾವತಿ ಆಯ್ತು, ಅಂಜನಾದ್ರಿ ಆಯ್ತು, ಯಾರು ಅಭಿವೃದ್ಧಿ ಮಾಡೋರು ಯಾರು ಸೊ ಇಲ್ಲ. ಒಟ್ಟಾರೆ ನಮ್ಮ ಅಂಜನಾದ್ರಿ ಹನುಮಪ್ಪ ರಾಜಕೀಯಕ್ಕೆ ಸೀಮಿತ ಆದ ಅಂತ ಹೇಳ್ತಾ ಇದ್ರಿ ಹಾಗಾದ್ರೆ. ಹೌದು ಹೌದು ಹೌದು, ರಾಜಕೀಯಕ್ಕೆ ಸೀಮಿತ ಆಗಿದ್ದಾನೆ ಅಂತಾನೆ ಹೇಳ್ಬೋದು ಈಗ. ಎಸ್ ಎಸ್ ಧನ್ಯವಾದಗಳು ಬಸವರಾಜ್ ಸರ್ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಜವಾಗ್ಲೂ ಅಂಜನಾದ್ರಿಯ ಹನುಮಪ್ಪ ರಾಜಕೀಯಕ್ಕೆ ಸೀಮಿತ ಆಗ್ಬಿಟ್ನ? ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದ್ದಾಗಿಂದ ಸಹ ಬೊಮ್ಮಾಯಿ ಅವರು ಸ್ಯಾಂಕ್ಷನ್ ಮಾಡಿದ್ರು. ಅದು ಬಿಟ್ಟು ಸಿದ್ದರಾಮಯ್ಯನವರು 50 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರಂತೆ. ದಯವಿಟ್ಟು ಜನಾರ್ದನ್ ರೆಡ್ಡಿ ಅವರೇ, ನಮ್ಮ ಭಾರತ್ ಒನ್ ಕೊಪ್ಪಳ ನ್ಯೂಸ್ ಇಂದ ಕಳಕಳಿಯ ಮನವಿ ಮಾಡ್ತಾ ಇದೀವಿ. ಇವತ್ತು ಈ ಮಹಿಳೆಗೆ ಆದಂತ ಗತಿ ಇನ್ನು ಮುಂದೆ ಯಾವುದೇ ಮಹಿಳೆಯರಿಗೆ, ಮಕ್ಕಳಿಗೆ, ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಆಗುವುದಾದ್ರೆ ಹೊಣೆ ಯಾರಿದಕ್ಕೆ? ಹಾಗಾದ್ರೆ ದೇವರ ದರ್ಶನಕ್ಕೋಸ್ಕರ ಹೋಗ್ಬೇಕಂತಂದ್ರೆ ಸರಿಯಾದ ರಕ್ಷಣೆಗಳು, ಮೂಲಭೂತ ಒಂದು ಫ್ಯಾಸಿಲಿಟೀಸ್ ಇಲ್ಲ ಅಂತಂದ್ರೆ, ಸೌಕರ್ಯಗಳೇ ಇಲ್ಲ ಅಂತಂದ್ರೆ, ಮನೆ ಹೊಸಲ್ ದಾಟ್ಕೊಂಡ್ ಬಂದು ಹನುಮಪ್ಪನ ದರ್ಶನ ಮಾಡ್ಕೊಂಡ್ ಬಂದು ಅವರು ಏನು ತಮ್ಮ ಸ್ವಂತ ಮನೆಗೆ ಹೋಗ್ಬೇಕಂತಂದ್ರೆ ಹನುಮಪ್ಪ ಕಾಯ್ಬೇಕಾ? ಹಾಗಾದ್ರೆ ರಾಜಕಾರಣಿಗಳಾಗಿ ದಯವಿಟ್ಟು ಈ ಪರಿಗಣಿಸಿ ಇನ್ನು ಮುಂದೆ ಅಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳ ಕಡೆ ಗಮನ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್.